ಅದಕ್ಕೆ ಹಂಗೆ ಸ್ವಲ್ಪ ಹೋಮ್ ಟೂರ್ ಮಾಡ್ಬಿಡೋಣ ಅಂತ. ನಮ್ಮ ಅಜ್ಜಿ ತಾತ ಮನೆ ಇದು. ನಂದು ಫಸ್ಟ್ ಗಾಡಿ. ಊರ್ ಕಡೆ ಇರೋ ಮನೆಯಲ್ಲೆಲ್ಲ ನೀವು ನೋಡೇ ಇರ್ತೀರಾ ಅಲ್ಲ, ಎಷ್ಟೋ ದೂರದಿಂದ ಕಲ್ಗಳೆಲ್ಲ ಎತ್ಕೊಂಡ್ಬಂದು ಕಟ್ಟಿರೋ ಮನೆ. ನಾನು ಕೂಡ ಇದರಲ್ಲಿ ಆಡ್ ಬೆಳೆದಿರೋದು. ಇಲ್ಲಿ ಬೆಂಕಿ ಹಚ್ಚಿದ್ರೆ ಲೈಟ್ ತರ ಅದು ಗ್ಲೋ ಆಗುತ್ತೆ. ಅದು ನಿಮ್ಗೂ ನಾನು ಹೊಡೆದಾಗಿಂದ ನೋಡೇ ಇಲ್ಲ ಒಂದ್ಸರಿ ಕೂಡ ಹಸು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಅಜ್ಜಿ ತಾತ ಮನೆಯಿಂದ. ಅದು ನಾಗಮಂಗಲದಲ್ಲಿ. ಇಲ್ಲಿಗೆ ಊರಿಗೆ ಬಂದಿದ್ವಿ, ಅದಕ್ಕೆ ಹಂಗೆ ಸ್ವಲ್ಪ ಹೋಮ್ ಟೂರ್ ಮಾಡ್ಬಿಡೋಣ ಅಂತ. ಇವಾಗ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ, ಮತ್ತು ಮನೆಯಲ್ಲಿ ಹಳೆ ಐಟಮ್ಸ್ ಎಲ್ಲ ಇದೆ ತುಂಬ, ಅದನ್ನೆಲ್ಲ ತೋರಿಸ್ತೀನಿ. ವಿಡಿಯೋ ಫುಲ್ಲು ಲಾಸ್ಟ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಬನ್ನಿ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಹೋಮ್ ಟೂರ್. ಇದೇ ನೋಡಿ ನಮ್ಮ ಅಜ್ಜಿ ತಾತ ಮನೆ. ಫಸ್ಟು ಇಲ್ಲಿಂದ ಹೋಗೋಣ. ಇಲ್ಲಿ ಫಸ್ಟ್ ಒಂದು ಖಾಲಿ ಸೈಟು, ಇಲ್ಲಿ ಸಂಪು, ಇಲ್ಲಿಂದನೇ ನೀರು ಒಳಗಡೆ ಹೋಗೋದು ಮನೆಗೆ. ಸೈಡಲ್ಲಿ ಈ ಥರ ಐತೆ ನೋಡಿ. ಈಚೆ ಒಳಗಡೆ ಹೋಗೋಣ ಇವಾಗ. ಫಸ್ಟು ಎಂಟ್ರಿ ಆಗಿದ ತಕ್ಷಣ ಒಂದು ವರಂಡ, ಇಲ್ಲಿ ಚಪ್ಪಲಿ ಬಿಡೋಕ್ಕೆ, ಮತ್ತು ಹಳೇದು ನಮ್ಮ ತಾತನ ಸೈಕಲ್ಲು, ಮತ್ತು ಒಂದು ಮನಿ ಪ್ಲ್ಯಾಂಟು, ಇಲ್ಲಿ ಗಣೇಶ. ಇದು ತುಂಬ ವರ್ಷದಿಂದ ಐತೆ, ನಾನು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀನಿ ಇದು. ಆಮೇಲೆ ಇಲ್ಲಿ ಮೋಟ್ರು ನೀರಿಗೆ. ಇದು ನಂದು ಫಸ್ಟ್ ಗಾಡಿ. ಇದರಲ್ಲೇ 1 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ಇವಾಗೈತಲ್ಲ ಆ್ಯಕ್ಸಿಸು, ಆ ಗಾಡಿ ಬಂದಿದ್ದು. ಅಂದರೆ ಇದು ಬೋರ್ಗೆ ಬಂದ್ಬಿಟ್ಟೈತೆ. ಇವಾಗ ಸ್ಟಾರ್ಟ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ನೋಡೋಣ ಇರಿ. ಇಲ್ಲ, ಬ್ಯಾಟ್ರಿ ಏನೂ ಇಲ್ಲ, ಎಲ್ಲ ಹೋಗ್ಬಿಟ್ಟೈತೆ ಅನಿಸುತ್ತೆ. ಆಗಲೇ 1 ವರ್ಷ ಮೇಲಾಯ್ತಿದ್ದು ಕೆಟ್ಟೋಗಿ. ಇಂಜಿನ್ ಸೀಸ್ ಆಗಿಬಿಟ್ರಂಗೈತೆ, ಅದಕ್ಕೆ ಇವಾಗ ಸ್ಟಾರ್ಟ್ ಆಗೋಲ್ಲ ಇದು. ಹಂಗೆ ಅಲ್ಲಿಂದ ಹೋದರೆ ಇದು ವೆಂಕಟೇಶ್ವರ ಸ್ವಾಮಿ, ಇದೂ ಅಷ್ಟೇ ತುಂಬ ಮುಂಚೆಯಿಂದ ನೋಡ್ತಾಯಿದ್ದೀನಿ. ಆಮೇಲೆ ಇಲ್ಲೇ ಒಂದು ವಾಶ್ರೂಮು. ಇದು ಮುಂಚೆ ರೂಮ್ ಆಗಿತ್ತು, ಆಮೇಲೆ ಸ್ವಲ್ಪ ಎಲ್ಲ ರಿನೋವೇಟ್ ಮಾಡಿಸಿದ್ಮೇಲೆ ಇವಾಗ ಈ ಥರ ಆಗೈತೆ. ಇಲ್ಲಿ ಸ್ವಲ್ಪ ಹಿಂದೆಗಡೆ ಸೌದೆಗಳು, ಮತ್ತು ಇಲ್ಲಿ ಬ್ರಷ್ಷು ಅದು ಇದು ಇಕ್ಕಿರ್ತಾರೆ. ಇದು ಅಂಡೆ ಒಲೆ. ಇಲ್ಲಿ ಸೌದೆ ಹಾಕಿ ನೀರು ಕಾಯಿಸ್ಕೊಳ್ಳೋದು ಅಂಡೆ. ಇದು ಕೊಳೆಯಿಂದ ನೀರು ಡೈರೆಕ್ಟ್ ಬರುತ್ತೆ. ಮುಂಚೆ ನಾವೇ ಹಾಕೋಬೇಕಿತ್ತು, ಇವಾಗೆಲ್ಲ ರೆಡಿ ಮಾಡಿಸಿದ್ಮೇಲೆ ಕೊಳೆಯಿಂದ ಬರುತ್ತೆ. ಇದು ಸ್ನಾನದ ಮನೆ. ಹಂಗೆ ಇದು ಬಾತ್ರೂಮು ಅಷ್ಟೇ. ಬಾತ್ರೂಮೆಲ್ಲ ಜಾಸ್ತಿ ಅಂತ ಸಲ. ಇನ್ನು ಹಂಗೆ ಮುಂದೆ ಬಂದರೆ ದೊಡ್ಡ ಹಾಲು. ಹಾಲಲ್ಲಿ ಒಂದು ದಿವಾನ್ ಕಟ್ಟು, ಗಣೇಶನ ಫೋಟೋ, ಒಂದು TV ಸ್ಟ್ಯಾಂಡು, ಒಂದು ಶೋಕೇಸು, ಆಮೇಲೆ ಗಡಿಯಾರ. ಇದು ದೇವ್ರ ಮನೆ. ಇದು ನೋಡಿ ದೇವ್ರ ಮನೆ. ಇಲ್ಲಿ ಮುಂಚೆ ದೇವ್ರ ಮನೆ ಆ ಕಡೆ ಇತ್ತು, ಅಲ್ಲೊಂದು ಹಿಂದೆ ರೂಮ್ ಐತೆ, ಅದನ್ನ ಆಮೇಲೆ ತೋರಿಸ್ತೀನಿ. ಇದು ಮುಂಚೆ ಇಲ್ಲಿ ಬಾಗಿಲಿತ್ತು, ಈ ಸೈಡ್ ಆ ಕಡೆ ಇಲ್ಲಿ ಒಳಗಡೆ ಬಾಗಿಲಿತ್ತು. ಇಲ್ಲೆಲ್ಲ ಫುಲ್ ಖಾಲಿ ಜಾಗ ಇತ್ತು. ಈ ಬೀರೂ ಅವಾಗಿಂದ ಇಲ್ಲೇ ಐತೆ. ಇಲ್ಲಿ ಮೂಟೆಗಳೆಲ್ಲ ಇಕ್ತಾಯಿದ್ರು, ಆದರೆ ಇವಾಗ ಇಕ್ಕಿಲ್ಲ ನೋಡಿ. ಇಷ್ಟೇ ಹಾಲು. ಆಮೇಲೆ ಈ ಕಡೆ ಒಂದು ದಿವಾನ್ ಕಟ್ಟು, ಇದು ಟ್ಯೂಬ್ಲೈಟು. ಆಮೇಲೆ ಇಲ್ಲಿರೋದು ಏನಂದರೆ, ಊರ ಕಡೆ ಇರೋ ಮನೆಯಲ್ಲೆಲ್ಲ ನೀವು ನೋಡೇ ಇರ್ತೀರ, ಇದನ್ನು ನಾವು ಅಟ್ಟ ಅಂತೀವಿ. ಇಲ್ಲಿ ಕತ್ಲೆ ಐತೆ, ಇರಿ ಒಂದು ನಿಮಿಷ. ಲೈಟ್ ಹಾಕಿದ್ರೆ ನೋಡಿ, ಕಡೆಯಿಂದ ಮೇಲೆ ಬಂದರೆ ಇಲ್ಲಿ ಮೇಲ್ಗಡೆ ಎಲ್ಲ ಹಂಚಿಂದ ಕಟ್ಟಿರೋದು, ಫುಲ್ಲು ಹಂಚು. ಅಲ್ಲೂ ಕೂಡ ಮೇಲ್ಗಡೆ ಕಡ್ಡಿಗಳು ಹಾಕಿ, ಅಂದರೆ ಕಡ್ಡಿ ಎಲ್ಲ ದೊಡ್ಡ ದೊಡ್ಡದು, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಏನೋ ಬಿಡಿ, ಅದು ಹಾಕಿ ಇಲ್ಲಿ ಮೇಲ್ಗಡೆ ಐತಲ್ಲ, ಇದೆಲ್ಲ ಫುಲ್ಲು ಅವಾಗ ಕಟ್ಟಿರೋದು. ಅಷ್ಟು ವರ್ಷದಿಂದನೂ ಇನ್ನೂ ಗಟ್ಟಿಗೆ ಹಿಂಗೆ ಇದೆ. ಮತ್ತು ಈ ಮನೆ ನಮ್ಮ ಅಜ್ಜಿ ತಾತ ಮತ್ತು ನಮ್ಮ ಮಾಮ ಮತ್ತು ನಮ್ಮ ದೊಡ್ಡಮ್ಮ ಇದ್ದಾರಲ್ಲ ಎಲ್ಲರೂ, ಅವರೆಲ್ಲ ಎಷ್ಟೋ ದೂರದಿಂದ ಕಲ್ಗಳೆಲ್ಲ ಎತ್ಕೊಂಬಂದು ಕಟ್ಟಿರೋ ಮನೆ. ಅದಕ್ಕೆ ನೋಡಿ ಎಷ್ಟು ಗಟ್ಟಿಗಿದೆ. ಆಗಿನ ಕಾಲದಲ್ಲಿ ಮನೆ ಕಟ್ಟಿರೋದೆಲ್ಲ ಇವರೇ ಕಟ್ಟಿರೋದ್ರಿಂದ ಆಲೋ ಬ್ಲಾಕ್ ಎಲ್ಲ ಏನೂ ಇರ್ತಾ ಇರಲಿಲ್ವಲ್ಲ,
ಅದಕ್ಕೆ ತುಂಬ ಅಗಲ ಬರುತ್ತೆ ಇದು ಗೋಡೆ. ನೋಡಿ ಎಷ್ಟು ಅಗಲ ಬರುತ್ತೆ. ಇಲ್ಲಿರೋದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರುತ್ತೆ ಒಂದು ಗೋಡೆ. ಅದಕ್ಕೆ ಅಷ್ಟು ಗಟ್ಟಿ ಕೂಡ ಇರುತ್ತೆ. ನಾವು ಚಿಕ್ಕವರಿದ್ದಾಗ ಜಾಸ್ತಿ ಇಲ್ಲೇ ಮಲ್ಕೋತಾ ಇದ್ವಿ, ಇಲ್ಲೇ ಆಟ ಆಡ್ತಾಯಿದ್ವಿ. ಬಂದಾಗೆಲ್ಲ ಇಲ್ಲೇ ಮಲ್ಕೋತಾ ಇದ್ವಿ. ಇಲ್ಲಿರೋ ಚಾಪೆಗಳು, ಇಲ್ಲಿರೋ ಬೆಡ್ಶೀಟ್ಗಳನ್ನೆಲ್ಲ ಇಲ್ಲೇ ಹಾಸ್ಕೊಂಡು ಫುಲ್ಲು ಇಲ್ಲೇ ಮಲ್ಕೊಂಡು ಊಟ ಮಾಡ್ಕೊಂಬಂದು ಇಲ್ಲಿ ಕುತ್ಕೊಂಬಿಟ್ಟು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫೋನಲ್ಲಿ ಆಟ ಆಡ್ಕೊಂಡು ಇಲ್ಲೇ ಇರ್ತಾಯಿದ್ವಿ. ಇಲ್ಲಿ ಬೇಡದಿರೋ ಐಟಮ್ಸು ಮತ್ತು ಜಾಸ್ತಿ ಯೂಸ್ ಮಾಡದೇ ಇರೋ ಐಟಮ್ಸ್ ಎಲ್ಲ ಇಲ್ಲೇ ಇಡೋದು. ಇಲ್ಲಿ ಎಕ್ಸ್ಟ್ರಾ ಪರ್ಕೆಗಳು, ಸಿಲಿಂಡ್ರು, ಹಳೆ ತಾಮ್ರದ್ದು ಅಂಡೆಗಳು ಮತ್ತು ಇನ್ನು ಎಷ್ಟೊಂದು ಬೇಡದಿರೋ ಐಟಮ್ ಎಲ್ಲ ಇಲ್ಲೇ ಇಕ್ಕಿರೋದು. ತೆಂಗಿನಕಾಯಿ, ಮಂಕರಿ ಏನೇನೋ ಐತೆ ಇಲ್ಲಿ ಬೆಳಕು ಬರೋಕ್ಕಿದು. ಈ ಕಡೆನೂ ಐತೆ, ಎಲ್ಲ ತೆಗಿಯೋಣ ಇರಿ ಸ್ವಲ್ಪ ಬೆಳಕು ಬರಲಿ. ಆ ಕಡೆ ಐತೆ, ಆ ಕಡೆ ತೆಗಿಯೋದು ಬೇಡ. ಈ ತೊಟ್ಲು ಇದು ಕಬ್ಬಿಣದ ತೊಟ್ಲು. ಇದು ನಮ್ಮ ಮನೇಲಿರೋ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇದರಲ್ಲೇ ಆಡಿ ಬೆಳೆದಿರೋದು. ನಾನು ಕೂಡ ಇದರಲ್ಲೇ ಆಡಿ ಬೆಳೆದಿರೋದು. ಅವಾಗಿಂದ ಇಲ್ಲೇ ಐತೆ ಇದು ನೋಡಿ ಕಬ್ಬಿಣದ್ದು. ಆಮೇಲೆ ಈ ಸ್ಟವ್ ಸೀಮೆಣ್ಣೆ ಸ್ಟವ್ವು. ಅವಾಗ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು, ಇವಾಗಲೂ ನನ್ನ ಕಡೆ ಯೂಸ್ ಮಾಡ್ತಾರೆ ಟೀ ಅಂಗಡಿಗಳಲ್ಲಿ. ಈ ಕಡೆ ಇಲ್ಲಿ ಸೀಮೆಣ್ಣೆ ಹಾಕ್ಬಿಟ್ಟು ಇಲ್ಲೊಂದು ಇರುತ್ತೆ ಸೀಮೆಣ್ಣೆ ಬರೋಕ್ಕೆ. ಇದು ಹಾಕಿ ಹಿಂಗೆ ಒತ್ತಿದ್ರೆ ಇಲ್ಲಿಂದ ಸೀಮೆಣ್ಣೆ ಬರುತ್ತೆ, ಅವಾಗ ಹತ್ಕೊಳ್ಳುತ್ತೆ. ಇವಾಗ ಯೂಸ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಇದು ಆಗುತ್ತೆ ಅನಿಸುತ್ತೆ, ಆದರೆ ಮೇಲಿಟ್ಟಿದ್ದಾರೆ, ಜಾಸ್ತಿ ಯೂಸ್ ಮಾಡಲ್ವಲ್ಲ ಅದಕ್ಕೆ. ಮತ್ತು ಇದು ಜಾಸ್ತಿ ಜನ ನೋಡಿರಲ್ಲ. ಇದು ಏನು ಸೀಮೆಣ್ಣೆ ಹಾಕ್ತಾರೋ ಗೊತ್ತಿಲ್ಲ ನನಗೆ. ಸೀಮೆಣ್ಣೆನೇ ಅನಿಸುತ್ತೆ. ಇಲ್ಲಿ ಒಳಗಡೆ ಲೈಟ್ ಥರ ಒಂದು ಅದು ಏನೋ ಬರುತ್ತೆ, ವೈಟ್ ಕಲರ್ ಬಟ್ಟೆ ಥರ. ಅದನ್ನೆಲ್ಲ ಹಾಕ್ಬಿಟ್ಟು ಇದು ಹಿಂಗೆ ತಿರ್ಗಿಸಿದ್ರೆ ಅಲ್ಲಿಂದ ಇದು ಬರುತ್ತೆ ಸೀಮೆಣ್ಣೆ. ಅವಾಗ ಇಲ್ಲಿ ಬೆಂಕಿ ಹಚ್ಚಿದ್ರೆ ಲೈಟ್ ಥರ ಅದು ಗ್ಲೋ ಆಗುತ್ತೆ. ಅದು ನಿಮ್ಗೊಂದು ಹಾಕ್ತೀನಿ ರೀ, ಅದು ಕ್ಲಿಪ್ ಹಾಕ್ತೀನಿ ನೋಡಿ, ಅದೇ ಆ ಥರ ಇದು. ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಮೂಡುತ್ತದೆ ಮ್ಯೂಸಿಕ್ ಒಳಗೆ. ಮತ್ತು ಹಳೆಯದು ಬುಟ್ಟಿ ಮತ್ತು ಕೆಟಲ್ಲು, ಟೀ ಕೆಟಲ್ಲು ಎಲ್ಲ ಐತೆ ಇಲ್ಲಿ. ಆಮೇಲೆ ಇನ್ನು ಏನೇನೈತೆ ಅಷ್ಟೇ, ಇನ್ನೇನು ಇಲ್ಲ. ಇನ್ನೆಲ್ಲ ಹಳೆ ಇದು ಮರ, ಇದು ಮಂಕರಿಗಳು ಅಷ್ಟೇ ಇರೋದು. ಇವಾಗ ಕೆಳಗಡೆ ಹೋಗೋಣ ಬನ್ನಿ. ಅಲ್ಲಿಂದ ಹಿಂಗೆ ಹಾಲಿಂದ ಹಿಂಗೆ ಒಳಗಡೆ ಹೋದರೆ ಫಸ್ಟು ಅಡುಗೆ ಮನೆ ಸಿಗುತ್ತೆ. ಅಡುಗೆ ಮನೆಯಲ್ಲಿ ಇಲ್ಲಿ ರುಬ್ಬೋ ಕಲ್ಲೈತೆ, ಮತ್ತು ತಟ್ಟೆ ಸ್ಟ್ಯಾಂಡು, ಮಾಮೂಲಿ ಪಾತ್ರೆ ಎಲ್ಲ ಇರುತ್ತಲ್ಲ ಅದೇ. ಇಲ್ಲ ಲಿಕ್ಕರ್, ಟೀ ಕವರೆ, ಒಂದೆರಡು ಬಿಂದಿಗೆಗಳು, ಮತ್ತು ಇಲ್ಲಿಷ್ಟೇ, ಇಷ್ಟು ಅಡುಗೆ ಮನೆ. ಹಂಗೆ ಈ ಕಡೆ ಹೋದರೆ ಇಲ್ಲೊಂದು ರೂಮು. ಇದು ಫಸ್ಟು ಇಲ್ಲಿ ಈಚೆ ತೋರಿಸಿದ್ನಲ್ಲ ಆವಾಗಲೇ ದೇವ್ರ ಮನೆ ಇತ್ತು ಅಂತ. ಇಲ್ಲಿಂದ ಅಷ್ಟು ದೇವ್ರ ಮನೆ ಆಗಿ ಅದು ಬಾಗಿಲಿತ್ತು. ಇವಾಗ ಆ ಕಡೆ ದೇವ್ರ ಮನೆ ಕಟ್ಟಿರೋದು. ಇಷ್ಟು ಮಾತ್ರ ಸಂಧಿ ಇತ್ತು ಮುಂಚೆ. ಇಲ್ಲಿ ಮೇಲೇನೂ ಇಲ್ಲ, ಬರೀ ಸ್ಟವ್ವು ಹಳೆ ಐಟಮ್ಗಳು ಏನೇನೈತೆ ಅದು ಮಾತ್ರ ಐತೆ ಇಲ್ಲಿ. ಮತ್ತು ಇಲ್ಲ ನಮ್ಮ ಗ್ಲಾಸು ರೆಡಿ ಆಗೋಕ್ಕೆ. ಇಲ್ಲಿ ಕ್ರೀಮು, ಕುಂಕುಮ ಮತ್ತು ಇದು ಕವರೆ ಅಷ್ಟೇ. ಇಲ್ಲಿಂದ ಹಂಗೆ ಬಂದರೆ ಇಲ್ಲಿ ಅಕ್ಕಿ ಮೂಟೆಗಳು,
ಮತ್ತು ಮೇಲೂ ಅಷ್ಟೇ ಹಳೆ ಐಟಮ್ಗಳು. ಇದು ಕಾಯಿ ಸುಲಿಯೋದು ಗೊತ್ತಿರುತ್ತಲ್ಲ, ಇಲ್ಲಿ ಕಾಯಿ ಹಿಂಗೆ ಮೇಲ್ಗಡೆ ಚುಚ್ಬಿಟ್ಟು ಹಿಂಗೆ ಎತ್ತಿದ್ರೆ ಸಿಪ್ಪೆ ಸುಲ್ಕೊಳ್ಳುತ್ತೆ. ಮತ್ತು ಇದು ಫ್ರಿಜ್ಜು, ಇದೊಂದು ಸಿಂಕು, ಕಾಯಿ. ಇಲ್ಲಿಂದ ಒಳಗಡೆ ಬಂದು ಹಿಂಗೆ ಇನ್ನೊಂದು ರೂಮ್ ಇದು ರಿನೋವೇಟ್ ಮಾಡಿಸಿದಾಗ ಹೊಸ್ದಾಗಿ ಮತ್ತೆ ಕಟ್ಟಿರೋದು. ಈ ರೂಮ್ ಇರಲಿಲ್ಲ ಮುಂಚೆ, ಇದು ಇರಲಿಲ್ಲ, ಇದೆಲ್ಲ ರಿನೋವೇಟ್ ಆದಮೇಲೆ ಕಟ್ಸಿರೋದು. ಇದೊಂದು ಬಟ್ಟೆ ಇಟ್ಕೊಳ್ಳೋಕ್ಕೆ ಚಿಕ್ಕದು, ಮತ್ತು ಒಂದು ಮಂಚ, ಇಲ್ಲೊಂದು ಫ್ಯಾನು, ಮತ್ತು ಇದೊಂದು ಬೀರು ಅಷ್ಟೇ. ಇಲ್ಲೂ ಏನಿಲ್ಲ. ಮೇಲ್ಗಡೆ ಒಂದೆರಡು ಕಾಯಿಸ್ಕೊಳಿಕ್ಕಿದ್ದಾರೆ ಅಷ್ಟೇ. ಸ್ನೇಹದಲ್ಲಿ ಉಂಟು, ತ್ಯಾಗಕ್ಕೆ ಫಲ ಉಂಟು, ನಿನಗೊಂದು ಬೆಲೆಯುಂಟು. ಹಿಂಗಿಂದ ಈಚೆ ಬಂದರೆ ಇಲ್ಲಿ ಸ್ವಲ್ಪ ಜಾಗ ಈಚೆ, ಇಲ್ಲೊಂದು ತುಳಸಿ ಗಿಡ ಐತೆ, ಮತ್ತು ಇದು ವಿಳೆದೆಲೆ ಮೇಲೆ ಹಂಗೆ ಬೆಳ್ಕೊಂಡೋಗೈತೆ. ಇದು ಮುಂಚೆ ಇಲ್ಲಿ ಸೀಟ್ ಇತ್ತು, ಇವಾಗ ತೆಗೆಸವ್ರೆ. ಇಲ್ಲಿ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಸ್ವಲ್ಪ ಜಾಗ ಐತೆ. ಮತ್ತು ಆವಾಗಲೇ ಅಲ್ಲಿ ಮುಂದೆಯಿಂದ ಬಂದ್ವಲ್ಲ, ಹಂಗೆ ಹಿಂಗೆ ಬಂದರೆ ಹಿಂದೆ ಅದು. ಇಲ್ಲೊಂದು ಪಪ್ಪಾಯ ಗಿಡ ಐತೆ, ಅಲ್ಲಿ ನಿಂಬೆಹಣ್ಣು ಗಿಡ ಐತೆ. ಹಿಂಗೆ ಕೆಳಗಡೆ ಹೋಗೋಣ ಬನ್ನಿ. ಕೆಳಗಡೆ ಇನ್ನೂ ಬೇಜಾನೈತೆ, ತೋರಿಸ್ತೀನಿ. ಇದು ಮೆಣಸಿನ್ಕಾಯಿ ಗಿಡ, ಇಲ್ಲಿ ತುಳಸಿ ಐತೆ, ಇಲ್ಲಿ ಬಾಳೆ ಗಿಡ ಐತೆ, ಮತ್ತು ಇದೇನೋ ಗೊತ್ತಿಲ್ಲ. ಇಲ್ಲೊಂದು ತೆಂಗಿನ ಮರ, ಅಲ್ಲೊಂದು 4 ತೆಂಗಿನ ಮರ ಐತೆ ಇಲ್ಲಿ. ಮತ್ತು ಇದು ಹೂವು ಯಾವುದೋ ಗೊತ್ತಿಲ್ಲ ಯಾವ ಹೂವು ಅಂತ, ಇಲ್ಲೈತೆ ನೋಡಿ. ಆಮೇಲೆ ಕಬ್ಬು ಬೆಳೆದವ್ರೆ, ಕಬ್ಬು ಒಳಗಡೆ ಕಟ್ ಮಾಡಿರೋದೈತೆ, ಅಲ್ಲೂ ಸ್ವಲ್ಪ ಕಬ್ಬು ಐತೆ. ಮತ್ತು ಇದು ಮುಂಚೆ ದನದ ಕೊಟ್ಟಿಗೆ ಆಗಿತ್ತಂತೆ. ಅರೆ ಒಂದ್ಸಲ ನಾನು ಹುಡ್ದಾಗಿಂದ, ನಾನು ಹುಟ್ಟೋಕ್ಕಿಂತ ಮುಂಚೆನೂ ಇರಲಿಲ್ಲ. ನಾನು ಹುಡ್ದಾಗಿಂದ ನಾನು ನೋಡೇ ಇಲ್ಲ ಒಂದ್ಸಲಿ ಕೂಡ ಹಸು. ಮುಂಚೆ ಸಾಕಿದ್ರಂತೆ, ಅದಕ್ಕೆ ಇಲ್ಲಿ ಅವಾಗ ಮುಂಚೆ ದನ ಎಲ್ಲ ಕಟ್ಟಾಕಕ್ಕಂತ ಇದ್ದಿದ್ದು. ಅದಾದಮೇಲೆ ಸಾಕೋಕ್ಕೆ ನಿಲ್ಲಿಸ್ಬಿಟ್ರಲ್ಲ, ಅವಾಗಿಂದ ಈ ಥರ ಬೇಡದಿರೋ ಐಟಮ್ಸು ಮತ್ತು ಸೌದೆ ಎಲ್ಲ ಇಕ್ಕಿದ್ರು. ಇವಾಗಲೂ ಹಂಗೆ ಐತೆ, ಕಾಯಿ, ಸೌದೆ ಮತ್ತು ಬೇಡದಿರೋ ಐಟಮ್ ಸ್ವಲ್ಪ. ಮತ್ತು ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಕೋಲ್ಗಳು ಅದೆಲ್ಲ ಇಟ್ಕೊಳ್ಳೋಕೆ ಜಾಗ ಆಗೈತೆ. ಮತ್ತು ಹಿಂಗೆ ಆ ಕಡೆಗೆ ಹೋಗ್ಬೋದು, ಆ ಕಡೆಯಿಂದ ಹೋಗಿ ತೋರಿಸ್ತೀನಿ. ಮತ್ತು ಹಿಂಗೆ ಬಂದರೆ ಇಲ್ಲೊಂದು ಬೇವಿನ ಮರ, ಮತ್ತು ಇದು ಚೇಪೆಕಾಯಿ ಮರ ಇದು. ಮತ್ತು ಇದು ಏನು ಮರ ಅಂತ ಗೊತ್ತಿಲ್ಲ, ಅಳಿಸ್ನೆಂದು ಅನಿಸುತ್ತೆ ಮೋಸ್ಟ್ಲಿ. ಇದು ಮುಂಚೆ ಇಲ್ಲಿವರೆಗೂ ಇತ್ತು ಮನೆ, ಇದಿದೆಯಲ್ಲ ಇಲ್ಲಿವರೆಗೂ ಇತ್ತು. ಆದರೆ ಇದನ್ನು ಕಟ್ಟಿರಲಿಲ್ಲ, ಆವಾಗ ಕಟ್ಟಿರಲಿಲ್ಲ ಅಂದರೆ ಇದಕ್ಕೆ ಅಟ್ಯಾಚ್ ಆಗಿ ಇಲ್ಲಿವರೆಗೂ ಇತ್ತು. ಫುಲ್ಲು ಅಂಚೆಲ್ಲ ಹಾಕಿದ್ರು ಇಲ್ಲಿ. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ರಿನೋವೇಟ್ ಮಾಡ್ಸೋಕ್ಕಂತ ಹೊಡೆದಾಕ್ದಾಗ ಅಂಚೆಲ್ಲ ತೆಗ್ದು ಶೀಟ್ ಹಾಕ್ಸಿರೋದು. ಇಲ್ಲಾಂದರೆ ಅಲ್ಲಿಂದ ಇಲ್ಲಿವರೆಗೂ ಫುಲ್ ಅಂಚೆ ಇತ್ತು. ಇಲ್ಲಿಂದ ಇಲ್ಲಿಗೆ ಅಲ್ಲೊಂದು ಬಾಗಿಲಿತ್ತು, ಆ ಲಾಸ್ಟಲ್ಲಿ. ಇಲ್ಲೊಂದು ಬಾಗಿಲಿತ್ತು, ಇಲ್ಲಿಂದ ಈಚೆ ಹೋಗೋಕ್ಕೆ. ಬಾತ್ರೂಮ್ ಇಲ್ಲಿತ್ತು. ಈ ಬಾಗಿಲು ಹಿಂಗೆ ಇತ್ತು. ಈ ಬಾಗಿಲಿಂದ ಎಂಟ್ರಿ ಆದರೆ 2 ಮೆಟ್ಲು ಕೆಳಗಡೆ ಇಳಿದ್ರೆ ಇಲ್ಲೊಂದು ಬಾಗಿಲಿತ್ತು, ಮತ್ತು ಇಲ್ಲೊಂದು ಬಾತ್ರೂಮ್ ಇತ್ತು, ನನಗೆ ನೆನಪಿರೋ ಪ್ರಕಾರ. ಇವಾಗ ಅದೆಲ್ಲ ಹೊಡೆದಾಕಿ ಇದೆಲ್ಲ ಕಟ್ಟಿದ್ಮೇಲೆ ಇಷ್ಟೇ ಇರೋದು. ಅವಾಗ ಅದೆಲ್ಲ ಹೊಡೆದಾಕಿ ಕಟ್ಟಾಯ್ತಲ್ಲ, ಕಟ್ಟಾದ್ಮೇಲೆ ಶೀಟ್ ಹಾಕ್ಸಿದ್ರಲ್ಲ, ಅದಕ್ಕೆ ಇವಾಗ ಮಿಕ್ಕಿರೋ ಅಂಚೆಲ್ಲ ಅಲ್ಲೇ ಐತೆ. ಬಾತ್ರೂಮ್ ಇತ್ತಲ್ಲ ಇಲ್ಲಿ, ಆ ಬಾತ್ರೂಮ್ದು ತೊಟ್ಟಿ ಮಾತ್ರ ಇಲ್ಲೈತೆ ನೋಡಿ. ಅವಾಗೆಲ್ಲ ನೀರು ಸ್ಟೋರ್ ಮಾಡಿಕೊಳ್ಳೋಕ್ಕೆ ಡ್ರಮ್ಮು ಏನೂ ಇರಲಿಲ್ವಲ್ಲ, ಅವಾಗ ಈ ಥರ ತೊಟ್ಟಿ ಮಾಡಿ ನೀರು ಹಿಡ್ಕೋತಾಯಿದ್ರು. ಅಂದರೆ ಇವಾಗ ಗಲೀಜಾಗ್ಬಿಟ್ಟೈತೆ. ಕಬ್ಬುಗಳು ನೋಡಿ, ಒಳಗಡೆನೂ ಐತೆ ಎಷ್ಟೊಂದು ಕಬ್ಬು ಕಟ್ ಮಾಡಿರೋದು. ಇದನ್ನು ಜಾಸ್ತಿ ಉದ್ದ ಆಗಿಲ್ಲ ಅಂದ್ಬಿಟ್ಟು ಹಿಂಗೆ ಐತೆ. ಇಲ್ಲೂ ಒಂದು ಪಪ್ಪಾಯ ಗಿಡ ಐತೆ. ಮತ್ತು ಇಲ್ಲಿ ನೋಡಿ ಹೂವು, ಯಾವುದು ಕನಕಾಂಬರ ಅನ್ಸುತ್ತೆ ಇದು.
ಅಷ್ಟೇ ಈ ವಿಡಿಯೋಗೆ ಇಷ್ಟೇ. ನಿಮಗೆ ಈ ಹೋಮ್ ಟೂರ್ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಗಾಯ್ಸ್ ಟೈಮ್ ನೋಡಿ ಇವಾಗ 1:41 ಮಧ್ಯರಾತ್ರಿ. ವಿನಿ ನೋಡಲ್ಲ ಮನೆ. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿಯಾಗಿದ್ದೀವಿ. ಟಿ ಬಂದಿಲ್ಲ ಇನ್ನು. ಇವಾಗ ಗೊತ್ತಾಗ ಲಾಡು ತಿನ್ಕೊಂಡು ಅಲ್ಲಿಂದ